ಒಂದು ಹಳ್ಳಿಯಲ್ಲಿ ಹಸಿರು ಹೊಲಗಳ ಮಧ್ಯೆ ರಾಮಯ್ಯ ಎಂಬ ರೈತನು ತನ್ನ ಪತ್ನಿ ಮತ್ತು ಒಂದು ಸುಂದರ ಆಕಳನ್ನು ಕಾಪಾಡುತ್ತಾ ಜೀವನ ಸಾಗಿಸುತ್ತಿದ್ದ. ಆಕಳ ಹೆಸರು ಗಂಗಾ. ಗಂಗಾ ಅಷ್ಟೊಂದು ಸೌಮ್ಯಳಾಗಿದ್ದಳು, ಆದರೆ ತೊಂದರೆ ಬಂದಾಗ ಆತ್ಮವಿಶ್ವಾಸದಿಂದ ನಿಲ್ಲುವ ಧೈರ್ಯವಂತಿಯೂ ಆಗಿದ್ದಳು. ಪ್ರತಿದಿನವೂ ರಾಮಯ್ಯ ಗಂಗಾಳನ್ನು ಹೊಲಕ್ಕೆ ಕರೆದೊಯ್ದು ಸುಳಿವಿನ ಹತ್ತಿರ ಕಟ್ಟಿ ಹೊಲದ ಕೆಲಸ ಮಾಡುತ್ತಿದ್ದ. ಗಂಗಾ ಸಹ ಮುದಿಯಿಂದ ಹಸಿರು ಹುಲ್ಲು ತಿಂದು ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು. ಒಂದು ದಿನ ಊರಿನ ಪಕ್ಕದ ಅರಣ್ಯದಿಂದ ಒಂದು ಕಣ್ಮುಚ್ಚಿಕೊಳ್ಳುವ ಚಿರತೆ ಹಳ್ಳಿಯತ್ತ ಇಳಿದು ಬಂದಿತು. ಅದು ಆಹಾರ ಹುಡುಕುತ್ತಾ ತಿರುಗುತ್ತಿತ್ತು. ಆ ಸಮಯದಲ್ಲಿ ಗಂಗಾ ಒಂದೇ ತಾನಾಗಿ ಸುಳಿವಿನ ಹತ್ತಿರ ನಿಂತುಕೊಂಡಿದ್ದಳು. ಚಿರತೆ ಆಕೆಯನ್ನು ನೋಡುತ್ತಿದ್ದಂತೆ ತನ್ನ ಹೊಂಚು ಹಾಕುವ ಕಣ್ಣುಗಳಿಂದ ಮುಂದೆ ನಡೆಯಿತು. ಗಂಗಾ ಚಿರತೆಯನ್ನೋ ನೋಡಿ ಬೆದರುವ ಬದಲು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವನ್ನ ತೋರಿಸಿದಳು. ಚಿರತೆ ಬೆರಗಾಗಿ ನಿಂತಿತು. ಗಂಗಾ ತನ್ನ ಕಿವಿಗಳನ್ನು ಉದ್ದಗೊಳಿಸಿ ತನ್ನ ಕಣ್ಣುಗಳನ್ನು ಉರಿಯಿಡಿದಂತೆ ಬಿಸಿಯಾಗಿ ಚಿರತೆಯ ಕಡೆ ನೋಡಿದಳು. ಅಷ್ಟರಲ್ಲಿ ಆಕೆ ತನ್ನ ಘಂಕರ ಘರ್ಜನೆಯಂತೆ ಹೂಂ ಅಂತ ಕೂಗಿದಳು. ಚಿರತೆ ಹಿಂದೆ ಹಿಂದೆ ಹೋಗತೊಡಗಿತು. ಅದು ಮೊದಲ ಬಾರಿಗೆ ಹಸು ನೋಡಿದರೂ ಇಷ್ಟು ಧೈರ್ಯದಿಂದ ತನ್ನ ವಿರುದ್ಧ ನಿಂತಿರುವುದನ್ನು ನೋಡಿತ್ತು. ಅದು ತನ್ನ ಹಸಿವನ್ನು ಮರೆತು ಹೊಗಳಿ ಓಡಿಬಿಟ್ಟಿತು. ಅಷ್ಟರಲ್ಲಿ ರಾಮಯ್ಯ ಓಡುತ್ತಾ ಬಂದು ಆ ದೃಶ್ಯವನ್ನು ನೋಡಿದ. ಆತನು ಗಂಗಾಳನ್ನು ತಬ್ಬಿಕೊಂಡು ಅಡಿಗೆ ಮಾಡಿದ. ನೀನು ನಮ್ಮ ಮನೆಯ ಹೆಮ್ಮೆ ಗಂಗಾ, ಧೈರ್ಯವಂತಿಯೇ ನೀನು. ಆ ದಿನದಿಂದ ಹಳ್ಳಿ ಜನ ಗಂಗಾಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡತೊಡಗಿದರು. ಮಕ್ಕಳು ಆಕಳನ್ನು ನೋಡಲು ಬಾರಿದ್ರು. ಗಂಗಾ ಅನೇಕರ ಅಚ್ಚುಮೆಚ್ಚಿನ ಧೈರ್ಯದ ನಿದರ್ಶನವಾಯಿತು.